ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ನ್ಯೂ ವಿಡಿಯೋ. ಎಲ್ಲರೂ ಕೇಳ್ತಾ ಇದ್ರು ಏನಪ್ಪ ಲೇಬರ್ ಆ್ಯಂಡ್ ಇಂಡಸ್ಟ್ರಿಯಲ್ಲ ಹೊಸ ಸಬ್ಜೆಕ್ಟು ಇಂಪಾರ್ಟೆಂಟ್ ಕ್ವಶನ್ಸ್ ಹೇಳಿ ಅಂತ ತುಂಬ ಜನ ಈಗಾಗಲೇ ಯೂಟ್ಯೂಬಲ್ಲಿ ಕಮೆಂಟ್ ಮಾಡಿದ್ರಾ. ಸೊ ದಯವಿಟ್ಟು ಎಲ್ಲರೂ ಕೂಡ ವಿಡಿಯೋ ಕೊನೆವರೆಗೂ ನೋಡಿ. ಸೊ ನಾನು ಅನಾಲಿಸಿಸ್ ಮಾಡಿರೋ ಪ್ರಕಾರ, ನನ್ನ ಪ್ರಕಾರ ಲಾಸ್ಟು ಯಾವ್ಯಾವ ಚಾಪ್ಟ್ರು ರಿಪೀಟೆಡ್ ಆಗಿದೆ ಮತ್ತು ಲಾಸ್ಟ್ ಇಯರ್ ಕ್ವಶನ್ಸ್ ಪೇಪರ್ಸ್ ಎಲ್ಲ ಯಾವ್ಯಾವ ಕ್ವಶನ್ಸ್ ಇಂಪಾರ್ಟೆಂಟ್ ಆಗಿತ್ತು, ನಾವು ಯಾವುದು ಹೋದರೆ ಪಾಸ್ ಆಗ್ತೀವಿ ಅಂತ ಅನ್ನೋದಕ್ಕೆ ಈಗ ನಿಮಗೆ ಒಂದು 20 to 25 ಕ್ವಶನ್ಸು 16 ಮಾರ್ಕ್ಸ್ದು ಹೇಳ್ತಾ ಇದ್ದೀನಿ ಗೈಸ್. ಪ್ರತಿಯೊಂದು 5th ಚಾಪ್ಟರ್ಸ್ದು ಮಿಕ್ಸ್ ಆಗಿರೋ ಕ್ವಶನ್ಸು ಇದಾಗಿರ್ತವೆ. ದಯವಿಟ್ಟು ಕೊನೆವರೆಗೂ ವಾಚ್ ಮಾಡಿ. ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ. ಸೊ ಈ ಒಂದು PDF ಬೇಕು ಅಂತ ಅಂದರೆ, ಅಥವಾ ಇಲ್ಲಿರೋ ಕ್ವಶನ್ಸ್ಗಳಿಗೆ ನಾನು ಹ್ಯಾಂಡ್ ರಿಟನ್ ನೋಟ್ಸ್ನ ಪ್ರಿಪೇರ್ ಮಾಡಿದ್ದೀನಿ ಗೈಸ್. ಆ ಒಂದು ನೋಟ್ಸ್ ಬೇಕು ಅಂತ ಅಂದರೆ ನಿಮಗೆ ಇನ್ನು 3-4 ಡೇಸಲ್ಲಿ ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ ಗೈಸ್. ಎಕ್ಸಾಮು 18th ಬರ್ತಾ ಇರೋದ್ರಿಂದ ಈಗ ಆಲ್ರೆಡಿ ಎಕ್ಸಾಮ್ ಜುಲೈ 18th ಸ್ಟಾರ್ಟ್ ಆಗ್ತಾಯಿದೆ. ದಯವಿಟ್ಟು ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್ ಅಥವಾ ಯಾರೆಲ್ಲ ಕಾಲೇಜ್ ಗ್ರೂಪಲ್ಲಿ ಇದ್ದಾರೆ ದಯವಿಟ್ಟು ಅವ್ರಿಗೆ ಈ ಒಂದು ವಿಡಿಯೋ ಶೇರ್ ಮಾಡಿ. ಅಟ್ಲೀಸ್ಟು ನೀವು ಈ ಒಂದು ವಿಡಿಯೋಗೆ ಏನಾದರೂ 200 ವ್ಯೂಸ್ ಹೋಯಿತು ಅಂದರೆ ನಾನು ಫ್ರೀಯಾಗಿ ಹ್ಯಾಂಡ್ ರಿಟನ್ ನೋಟ್ಸ್ನ ನಿಮ್ಮೆಲ್ಲರಿಗೂ ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ ಗೈಸ್. ಸೊ ಈ ಒಂದು ಇಷ್ಟೇ ಕ್ವಶನ್ಸ್ ಓದ್ಕೊಳ್ಳಿ ಸಾಕು, ನೀವು ಪಾಸ್ ಆಗೇ ಆಗ್ತೀರಾ. ಈ ಒಂದು ಕ್ವಶನ್ಸು ಕೊಟ್ಟಿದ್ದೀನಲ್ಲ, ಇಷ್ಟು ಓದಿದ್ರೆ ನೀವು ಪಾಸ್ ಆಗೇ ಆಗ್ತೀರಾ. ನಾನು ಎಕ್ಸಾಮ್ ಆದಮೇಲೆ ಆ ಒಂದು ಕ್ವಶನ್ ಪೇಪರ್ನ ವೀಡಿಯೋ ಮಾಡಾಕ್ತೀನಿ, ನಾನು ಕೊಟ್ಟಿರೋ ಕ್ವಶನ್ಸ್ ಬಂದಿಲ್ಲ ಅಂದರೆ. ಸೊ ದಯವಿಟ್ಟು ನೀವು ನಮಗೆ ಕಮೆಂಟಲ್ಲಿ ಏನು ಬೇಕಾದ್ರೂ ಹೇಳಿ ಗೈಸ್, ನಾನು ಅದನ್ನು ಸ್ವೀಕರಿಸ್ತೀನಿ. ಅದಕ್ಕಿಂತ ಮುಂಚೆ ನಾವು ಫಸ್ಟು ಈಗ ಹೊಸ ಸಿಲೆಬಸ್ ಆಗಿರೋದನ್ನ ನಾನು ನಿನಗೆ ತೋರಿಸ್ತೀನಿ ಗೈಸ್. ಹೊಸ ಸಿಲೆಬಸ್ಸಲ್ಲಿ ನೀವು ಈಗ ನೋಡ್ತಾ ಇರೋದು, ಫಸ್ಟು ಹೊಸ ಸಿಲೆಬಸ್ಸಲ್ಲಿ ಯಾವ್ಯಾವ ಚಾಪ್ಟರ್ಸ್ ಹಂಗೆ ರಿಪೀಟ್ ಆಗಿದೆ ಅಂತ ನಾವೀಗ ತಿಳ್ಕೊಬೋಣ. ಸೊ ನೋಡಿ, ಇಲ್ಲಿ 3 years LLB ಪ್ರೋಗ್ರಾಮ್ ಸೆಕೆಂಡ್ ಸೆಮಿಸ್ಟರ್ ಲೇಬರ್ ಆ್ಯಂಡ್ ಇಂಡಸ್ಟ್ರಿಯಲ್ ಲಾ ಅಂತ ಇದೆ. ಸೊ ಫಸ್ಟ್ ಚಾಪ್ಟರ್ ಬಂದು ನಿಮಗೆ ಏನಪ್ಪ ಅಂತಂದರೆ ಇಂಡಸ್ಟ್ರಿಯಲ್ ರಿಲೇಷನ್ಶಿಪ್ ಕೋಡ್ ಅಂತ ಬಂದಿದೆಯಲ್ಲ, ಹೊಸ ಕೋಡ್ ಬಗ್ಗೆ ಈ ಒಂದು ಚಾಪ್ಟರ್ಸ್ ಎಕ್ಸ್ಪ್ಲೈನ್ ಮಾಡಿದರೆ ಗೈಸ್. ಅದ್ರದ್ದು ಕ್ವಶನ್ಸ್ ನಾನು ಆಗಲೇ ಕೊಟ್ಟಿದ್ದೀನಿ. ಸೊ ನೋಡಿ, ಯಾವುದ್ಯಾವ್ದು ರಿಪೀಟ್ ಆಗಿದೆ: ಡೆಫಿನೇಷನ್ ಆಫ್ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟು, ಇಂಡಿವಿಜುವಲ್ ಡಿಸ್ಪ್ಯೂಟು ಮತ್ತು ಏರಿಯಾಸ್ ಆಫ್ ಇಂಟರಾಕ್ಷನ್ ಆ್ಯಂಡ್ ಪಾರ್ಟಿಸಿಪೇಟ್ ಆನ್ ವರ್ಕರ್ಸ್ ಆ್ಯಂಡ್ ಎಂಪ್ಲಾಯೀಸ್. ಇದಿಷ್ಟು ಮಾತ್ರ ರಿಪೀಟೆಡ್ ಆಗಿದೆ. ನಾನಲ್ಲಿ ಯಾವುದ್ಯಾವ್ದು ಅಂಡರ್ಲೈನ್ ಮಾಡಿದ್ದೀನೋ ಅದನ್ನು ಮಾತ್ರ ರಿಪೀಟ್ ಆಗಿದೆ ಗೈಸ್. ಸೊ ನೆಕ್ಸ್ಟ್ ಬಂದು ಈಗ ನಮಗೆ ಲಾಸ್ಟೆಲ್ಲ ಇದ್ದಿದ್ದು ಫಸ್ಟು ಸೆಕೆಂಡ್ ಸೇರಿ ಒಂದೇ ಚಾಪ್ಟ್ರಲ್ಲಿತ್ತು, ಇವಾಗ 2 ಡಿವೈಡ್ ಮಾಡಿದ್ದಾರೆ. ಫಸ್ಟ್ ಬಂದು ಇಂಡಸ್ಟ್ರಿಯಲ್ ರಿಲೇಷನ್ಶಿಪ್ ಕೋಡ್ ಬಗ್ಗೆ ಹೇಳಿದ್ರೆ, ಇಂಡಸ್ಟ್ರಿಯಲ್ ರಿಲೇಷನ್ಸ್ ಕೋಡ್ ಬಗ್ಗೆ ಹೊಸ ಕೋಡು 2020 ಬಗ್ಗೆ ಹೇಳಿದ್ರೆ. ಸೊ ಸೆಕೆಂಡ್ ಚಾಪ್ಟರ್ ಬಂದು ಡಿಸ್ಪ್ಯೂಟ್ ಬಗ್ಗೆ ಹೇಳುತ್ತೆ, ಲೇ ಆಫು, ಲಾಕೌಟು, ರೆಟ್ರೆಂಚ್ಮೆಂಟು, ಕ್ಲೋಸರು, ಡಿಸಿಪ್ಲಿನರಿ ಆ್ಯಕ್ಷನ್ನು, ಡೊಮೆಸ್ಟಿಕ್ ಎಂಕ್ವೈರಿ, ಅನ್ಫೇರ್ ಲೇಬರ್ ಪ್ರಾಕ್ಟೀಸು. ಇದಿಷ್ಟು ಇಂಪಾರ್ಟೆಂಟು. ಡಿಸಿಪ್ಲಿನರಿ ಆ್ಯಕ್ಷನ್ ಬಗ್ಗೆ ಈ ಸಲ ಕ್ವಶನ್ ಕೇಳೋ ಸಾಧ್ಯತೆ ಇದೆ. ಇಲ್ಲ ಅಂದರೆ ಈಗ ಲಾಸ್ಟ್ ಬರ್ದ್ರಲ್ಲ ನಮ್ಮ ಸೀನಿಯರ್ಸ್ ಏನಿದ್ದಾರೆ, ಅವ್ರು ಆಲ್ರೆಡಿ ಸ್ಟ್ರೈಕ್ ಬಗ್ಗೆ ಕೇಳಿದ್ದಾರೆ. ನಮಗೆ ಲಾಕೌಟ್ಸ್ ಕೇಳ್ಬೋದು, ಇಲ್ಲ ಲೇ ಆಫ್ ಕೇಳ್ಬೋದು. ಇವೆರಡರಲ್ಲಿ ಒಂದು ಶಾರ್ಟ್ ನೋಟ್ಸ್ ಕ್ವಶನ್ಸ್ ಅಂತೂ ಇದ್ದೇ ಇರುತ್ತೆ ಗೈಸ್. ಸೊ ಅದಾದಮೇಲೆ ನೆಕ್ಸ್ಟ್ ಬಂದು ಥರ್ಡ್ ಚಾಪ್ಟರ್ ಬಂದು ಟ್ರೇಡ್ ಯೂನಿಯನ್ನು, ಅದು ಫುಲ್ ಯೂನಿಟು ರಿಪೀಟ್ ಆಗಿದೆ ಗೈಸ್. ಲಾಸ್ಟ್ ಏನಿದೆ ನಮಗೆ ಅದನ್ನೇ ರಿಪೀಟ್ ಮಾಡಿದ್ದಾರೆ. 4th ಯೂನಿಟ್ ಬಂದು ಸ್ಟ್ಯಾಂಡಿಂಗ್ ಆರ್ಡರ್ಸ್ ಬಂದಿದೆ. ಲಾಸ್ಟು ಏನಪ್ಪ ಇತ್ತು ಅಂದರೆ, ಲಾಸ್ಟ್ ಸಿಲೆಬಸ್ಸಲ್ಲಿ ಜಸ್ಟ್ ಇದೊಂದು 2 ಟಾಪಿಕ್ ಥರ ಕೊಟ್ಟಿದ್ದರು. ಬಟ್ ಇವಾಗ ಸಪ್ರೇಟ್ ಯೂನಿಟಾಗಿ ಮಾಡಿದರೆ ಈ ಒಂದು ಹೊಸ ಯೂನಿಟ್ ಗೈಸ್, ಇದು ಕಂಪ್ಲೀಟಾಗಿ ನೀವು ಓದ್ಕೊಳ್ಳೇಬೇಕು. ಸೊ ಇಂಪಾರ್ಟೆಂಟ್ ಕ್ವಶನ್ಸು ನಾನು ಕೊಟ್ಟಿದ್ದೀನಿ, ನನ್ನ ಪ್ರಕಾರ ನಾನೊಂದು ಅನಾಲಿಸಿಸ್ ಮಾಡಿ ಕೊಟ್ಟಿದ್ದೀನಿ, ಅವನ್ನ ನೀವು ಓದ್ಕೊಂಡ್ರು ಕೂಡ ಸಾಕು ಗೈಸ್. ಓಕೆನಾ? ಸೊ 4th ಚಾಪ್ಟರ್ ನಾವು ಕಂಪ್ಲೀಟಾಗಿ ಓದಲೇಬೇಕು ಗೈಸ್. ನಾವು ಯಾವುದೇ ರೀತಿ ಕ್ವಶನ್ಸ್ನ ನಾವೇ ಓನಾಗಿ ಮಾಡಿಕೊಂಡು ನಾವು ಓದ್ಕೋಬೇಕಾಗುತ್ತೆ ಗೈಸ್. 5th ಚಾಪ್ಟರ್ ಕೂಡ ತುಂಬಾ ಚೇಂಜ್ ಆಗಿದೆ ಅಂತ ಹೇಳ್ಬೋದು. ಲಾಸ್ಟ್ ಟೈಮು ನಿಮಗೆ ಸಿಲೆಬಸಲ್ಲಿ ESI ಆ್ಯಕ್ಟ್ ಬಗ್ಗೆ ಇತ್ತು. ಈ ಸಲ ನೀವು ಎಲ್ಲೇ ನೋಡಿದ್ರು ESI ಕಾಣ್ತಾ ಇಲ್ಲ. ESI ಬಗ್ಗೆ ಬಿಟ್ಟು ಮಿನಿಮಮ್ ವೇಜಸ್ಸು, ಪೇಮೆಂಟ್ ಆಫ್ ವೇಜಸ್ಸು, ಪೇಮೆಂಟ್ ಆಫ್ ಬೋನಸ್ಸು, ಈ 3 ಟಾಪಿಕ್ ಬಗ್ಗೆ ಒಂದೊಂದು ಕ್ವಶನ್ಸು ಬಂದೇ ಬರುತ್ತೆ ಗೈಸ್. ನೀವು ಓದ್ಕೊಳ್ಳಿ. 3ರಲ್ಲಿ 2 ನಿಮಗೆ 16 ಮಾರ್ಕ್ಸ್ ಕೇಳ್ತಾರೆ ಗೈಸ್. ಸೊ ದಯವಿಟ್ಟು 3 ಟಾಪಿಕ್ ಮೇಲೆ ನೀವು ಕಾನ್ಸಂಟ್ರೇಷನ್ ಮಾಡಿ ಓದ್ಕೊಳ್ಳಿ ಗೈಸ್. ಈಗ ನಾವು ಕ್ವಶನ್ಸ್ಗೆ ಹೋಗ್ಬೋಣ. ಸಿಲೆಬಸ್ ನೋಡಿದಾಯಿತು, ನ್ಯೂ ಸಿಲೆಬಸ್ಸಲ್ಲಿ ಏನೇನಿದೆ ಅಂತ. ಸೊ ಈಗ ಕ್ವಶನ್ಸ್ ಪ್ರತಿಯೊಂದು ನಿಮಗೆ ಈ ಒಂದು PDF ಏನಾದರೂ ಬೇಕು ಅಂತಂದರೆ PDF ಅಂತ ಕಮೆಂಟ್ ಮಾಡಿ. ಈ ಒಂದು ವಿಡಿಯೋನ ನಿಮ್ಮ ಕಾಲೇಜ್ ಗ್ರೂಪ್ಗಳಿಗೆ ಶೇರ್ ಮಾಡಿ. 200 ವ್ಯೂಸ್ ಗೈಸ್, ದಯವಿಟ್ಟು ಅದೊಂದು ಹೆಲ್ಪ್ ಮಾಡಿ ನನಗೆ. ನೀವು ಕೊಡೋ ಮೋಟಿವೇಶನ್ ನಾನು ನೆಕ್ಸ್ಟ್ ವೀಡಿಯೋ ಮಾಡೋದಕ್ಕೆ ಒಂದು ಏನಪ್ಪ ಅಂತಂದರೆ ಸ್ಫೂರ್ತಿ, ಮೋಟಿವ್ ಆಗುತ್ತೆ. ಸೊ ಅದು ಇವಾಗ ಬನ್ನಿ ನಾವು ಕ್ವಶನ್ಸ್ ನೋಡ್ಕೊಂಡು ಹೋಗ್ಬೋಣ. ನೀವು ಬೇಕಾದ್ರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ, ಅಂದರೆ PDF ಬೇಕು ಅಂದರೆ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ ಗೈಸ್. ಎಕ್ಸ್ಪ್ಲೈನ್ ದ ಡೆಫಿನೇಷನ್ಸ್ ಆಫ್ ಅಪ್ರೋಪ್ರಿಯೇಟ್ ಗೌರ್ನಮೆಂಟ್ ಅಂಡರ್ ದಿ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆ್ಯಕ್ಟ್ 1947 ವಿತ್ ದ ರೆಫರೆನ್ಸಸ್ ಡಿಸೈಡೆಡ್ ಕೇಸಸ್. ಸೊ ಇದು ಲಾಸ್ಟ್ ಇಯರ್ ಎಕ್ಸಾಮ್ ಕ್ವಶನ್ ಪೇಪರ್ ನೀವು ತೆಗೆದ್ರೆ ಫಸ್ಟು ಕ್ವಶನ್ ಇದೇ ಆಗಿರುತ್ತೆ ಗೈಸ್. ಅದಕ್ಕೋಸ್ಕರ ನಾನು ಇಲ್ಲಿ ಮತ್ತೆ ಅದನ್ನು
ಇಲ್ಲೇ ನಿಮಗೆ ಕೊಟ್ಟಿದ್ದೀನಿ. ನೆಕ್ಸ್ಟು ವಾಟ್ ಈಸ್ ಆ್ಯನ್ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ಸ್, ಎಕ್ಸ್ಪ್ಲೈನ್ ದ ಎಸೆನ್ಷಿಯಲ್ಸ್ ಆಫ್ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಅಂತ ಕೇಳಿದ್ದಾರೆ. ಸೊ ಗೈಸ್ ಇಲ್ಲೇನಾದರೂ ಕ್ವಶನ್ಸ್ ಏನಾದರೂ ತಪ್ಪಾಗಿದ್ದರೆ, ಮಿಸ್ಟೇಕ್ ಆಗಿದ್ದರೆ, ಕನ್ನಡ ಬರವಣಿಗೆಯಲ್ಲಿ ಮಿಸ್ಟೇಕ್ ಆಗಿದ್ದರೆ ದಯವಿಟ್ಟು ಕ್ಷಮಿಸಿ ಗೈಸ್. ಕ್ವಶನ್ಸು ತಪ್ಪಿರ್ತವೆ, ದಯವಿಟ್ಟು ನೀವು ಕಂಪ್ಲೀಟಾಗಿ ಓದ್ಬಿಟ್ಟು ಕ್ವಶನ್ಸ್ನ ಮತ್ತೆ ಅರ್ಥ ಮಾಡ್ಕೊಳ್ಳಿ ಗೈಸ್. ಸೊ ಅದಾದಮೇಲೆ ಡಿಸ್ಕಸ್ ದ ಅಥಾರಿಟೀಸ್ ಆ್ಯಂಡ್ ದೇರ್ ಪವರ್ಸ್ ಆಫ್ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆ್ಯಕ್ಟ್, ಇವ್ಯಾಲ್ಯೂಯೇಟ್ ಲೇಬರ್ ಲೆಜಿಸ್ಲೇಷನ್ ಆ್ಯಂಡ್ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಅಂತ ಕೇಳಿದ್ದಾರೆ. ನೆಕ್ಸ್ಟು ಎಕ್ಸ್ಪ್ಲೈನ್ ದ ಆಬ್ಜೆಕ್ಟಿವ್ ಸ್ಕೋಪ್ ಆಫ್ ಇಂಡಸ್ಟ್ರಿಯಲ್ ರಿಲೇಷನ್ಸ್ ಮಾಡೆಲ್ಸ್ ಅಂಡರ್ ದಿ ಇಂಡಸ್ಟ್ರಿಯಲ್ ರಿಲೇಷನ್ಸ್ ಕೋಡ್. ಇದಿಷ್ಟು ಹೊಸ ಕೋಡ್ ಬಗ್ಗೆ, ಸ್ಕೋಪ್ ಬಗ್ಗೆ ಓದ್ಕೊಳ್ಳಿ, ಆಬ್ಜೆಕ್ಟಿವ್ಸ್ ಓದ್ಕೊಳ್ಳಿ, ಮತ್ತು ಮಾಡೆಲ್ಸ್ ಬಗ್ಗೆ ಓದ್ಕೊಳ್ಳಿ ಗೈಸ್. ಹೊಸ ಕೋಡ್ ಬಗ್ಗೆ ಇದು ತುಂಬಾ ಇಂಪಾರ್ಟೆಂಟು. ಫಸ್ಟ್ ಕ್ವಶನ್ನೇ ಕೇಳ್ಬೋದು ನಿಮಗೆ. ಸೊ ಯಾವುದು 5th ಕ್ವಶನ್ಸ್ ತುಂಬಾ ಇಂಪಾರ್ಟೆಂಟ್ ಆಗಿದೆ ಈ ಸಲ. ಸೊ ಡಿಸ್ಟಿಂಕ್ಷನ್ ಬಿಟ್ವೀನ್ ದ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ಸ್ ಆ್ಯಂಡ್ ಇಂಡಿವಿಜುವಲ್ ಡಿಸ್ಪ್ಯೂಟ್ಸ್, ಇದು ತುಂಬಾ ಇಂಪಾರ್ಟೆಂಟು ಗೈಸ್, ಈ ಕ್ವಶನು ಕೂಡ. ಸೊ ನೆಕ್ಸ್ಟು ಹೂ ಆರ್ ದ ಪಾರ್ಟಿಸಿಪೆಂಟ್ಸ್ ಇನ್ ಆ್ಯನ್ ಇಂಡಸ್ಟ್ರಿ, ಎಕ್ಸ್ಪ್ಲೈನ್ ದ ಏರಿಯಾಸ್ ಆಫ್ ಇಂಟರಾಕ್ಷನ್ ಇನ್ ಇಂಡಸ್ಟ್ರಿ. ಈ ಕ್ವಶನು ಕೇಳ್ಬೋದು ಗೈಸ್, ನಿಮಗೆ ಶಾರ್ಟ್ ನೋಟ್ಸಲ್ಲಿ ಕೇಳ್ಬಿಡ್ಬೋದು, ಇಲ್ಲಾಂದರೆ 16 ಮಾರ್ಕ್ಸು ಕೇಳ್ಬೋದು, ಇಂಪಾರ್ಟೆಂಟು. ನೆಕ್ಸ್ಟು ಎಕ್ಸ್ಪ್ಲೈನ್ ಹೌ ಆರ್ಬಿಟ್ರೇಷನ್ ಎಲ್ಪ್ಸ್ ಇನ್ ಸೆಟಲ್ಮೆಂಟ್ ಆಫ್ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್, ಡಿಸ್ಟಿಂಗ್ವಿಶ್ ಬಿಟ್ವೀನ್ ದ ಆರ್ಬಿಟ್ರೇಷನ್ ಆ್ಯಂಡ್ ಅಡ್ಜುಡಿಕೇಷನ್. ಈ ಒಂದು ಕ್ವಶನು ಕೂಡ ತುಂಬಾ ಇಂಪಾರ್ಟೆಂಟು ಆಗಿದೆ ಗೈಸ್. ನೆಕ್ಸ್ಟ್ ಕ್ವಶನ್ ಬರುತ್ತೆ ನಿಮಗೆ ಡಿಫೈನ್ ಸ್ಟ್ರೈಕ್ಸ್, ಎಕ್ಸ್ಪ್ಲೈನ್ ದ ಕೈಂಡ್ಸ್ ಆಫ್ ಸ್ಟ್ರೈಕ್ ಆ್ಯಂಡ್ ಪ್ರಾವಿಷನ್ಸ್ ರಿಲೇಟಿಂಗ್ ಟು ಇಲೀಗಲ್ ಸ್ಟ್ರೈಕ್. ಸೊ ಈ ಒಂದು ಕ್ವಶನ್ಸ್ ನಿಮಗೆ ಲಾಸ್ಟ್ ಇಯರ್ ರಿಪೀಟೆಡ್ ಆಗಿದೆ ಆಲ್ರೆಡಿ. ಸೊ ಆದ್ದರಿಂದ ನಾವು ಮತ್ತೆ ಓದೋಣ. ಈ ಒಂದು ಕ್ವಶನ್ಸು ತುಂಬಾ ಇಂಪಾರ್ಟೆಂಟ್ ಆಗಿದೆ, ಓದ್ಕೊಳ್ಳಿ ಗೈಸ್. ಸೊ ನೆಕ್ಸ್ಟ್ ಕ್ವಶನು, ಇನ್ ಆ್ಯನ್ ಇಂಡಸ್ಟ್ರಿ ದೇರ್ ವಾಸ್ ಎ ಕಂಟಿನ್ಯೂಸ್ ಅನ್ರೆಸ್ಟ್ ಲೀಡಿಂಗ್ ಟು ಸ್ಟ್ರೈಕ್ ಆ್ಯಂಡ್ ಲಾಕ್ಔಟ್ಸ್. ದ ಎಂಪ್ಲಾಯರ್ ಕ್ಲೋಸ್ಡ್ ಡೌನ್ ದಿ ಇಂಡಸ್ಟ್ರಿ, ಡಸ್ ಇಟ್ ಅಮೌಂಟ್ ಟು ಕ್ಲೋಸರ್, ಡಿಸೈಡ್ ವಿತ್ ದ ರೀಸನ್ಸ್. ಈ ಒಂದು ಕ್ವಶನ್ಸು ನಾನು ಒಂದು 3-4 ಕ್ವಶನ್ ಪೇಪರ್ಸಲ್ಲಿ ನಾನು ನೋಡಿದೆ. ಸೊ ತುಂಬಾ ಇಂಪಾರ್ಟೆಂಟು, ಸ್ಟ್ರೈಕು ಮತ್ತು ಲಾಕೌಟ್ಸ್ ಸಂಬಂಧಪಟ್ಟಾಗಿ ಈ ಒಂದು ಕ್ವಶನ್ಸ್ ಕೇಳಿದ್ದಾರೆ ಗೈಸ್. ಸೊ ತುಂಬಾ ಇಂಪಾರ್ಟೆಂಟ್, ಇದನ್ನು ಓದ್ಕೊಳ್ಳಿ ನೀವು. ನೆಕ್ಸ್ಟು ಡಿಫೈನ್ ಲೇ ಆಫ್, ವೆನ್ ಈಸ್ ಲೇ ಆಫ್ ವ್ಯಾಲಿಡ್, ಎಕ್ಸ್ಪ್ಲೈನ್ ಇಟ್ಸ್ ಎಫೆಕ್ಟ್ ಅಂತ ಕೇಳ್ತಾರೆ. ಡಿಫೈನ್ ಲಾಕೌಟ್, ಎಕ್ಸ್ಪ್ಲೈನ್ ಇಲ್ಲಿಗಲ್ ಲಾಕೌಟ್ ಅಂತ ಕೇಳ್ತಾರೆ. ಡಿಫೈನ್ ರೆಟ್ರಿಚ್ಮೆಂಟ್, ಎಕ್ಸ್ಪ್ಲೈನ್ ದ ಪ್ರಾವಿಷನ್ಸ್ ರಿಲೇಟಿಂಗ್ ಟು ರೆಟ್ರಿಚ್ಮೆಂಟ್ ಅಂಡರ್ ದಿ ಚಾಪ್ಟರ್ VA ವಿತ್ ರೆಫರೆನ್ಸ್ ಟು ಡಿಸೈಡೆಡ್ ಕೇಸಸ್. ನೀವು ಈಗ ಕೇಳ್ಬೋದು, ಏನು ಬ್ರೋ ಪ್ರತಿ ಟಾಪಿಕಲ್ಲೂ ಕ್ವಶನ್ಸ್ ಹಾಕಿದ್ದೀರಾ ಅಂತಂದರೆ ಗೈಸ್, ಲೇಬರ್ ಆ್ಯಂಡ್ ಇಂಡಸ್ಟ್ರಿಯಲ್ ಲಾ ಇರೋದೇ ಅದೇ ರೀತಿ. ಯಾವ ಥರ ಕ್ವಶನ್ ಕೇಳ್ತಾರೆ ಅಂತ ಹೇಳೋದಕ್ಕೆ ಆಗಲ್ಲ, ಯಾಕಂದರೆ ಟಾಪಿಕ್ಸು ತುಂಬಾ ಇದ್ದಾವೆ ಗೈಸ್. ನಾವು ಪರ್ಟಿಕ್ಯುಲರಾಗಿ ಇದ್ದೇ ಬರುತ್ತೆ ಅಂತ ಹೇಳೋದಕ್ಕಾಗಲ್ಲ. ಎಲ್ಲ ರೀತಿ ಟಾಪಿಕಲ್ಲೂ ಕ್ವಶನ್ಸು ರಿಪೀಟೆಡ್ ಆಗಿದೆ, ಮತ್ತು ಹೊಸದೇ ಬೇರೆ ನಮಗೆ ಸಿಲೆಬಸ್ ಬಂದಿದೆ. ನಾವು ಎಲ್ಲ ಟಾಪಿಕ್ ಮೇಲೂ ಗಮನ ವಹಿಸಲೇಬೇಕು, ಮತ್ತು ಅದ್ರ ರಿಲೇಟೆಡ್ ಒಂದೊಂದು ಕ್ವಶನ್ಸು ಓದಿರಲೇಬೇಕು ಗೈಸ್. ಸೊ ಇದೆಲ್ಲ ಬೇರೆ ಸಬ್ಜೆಕ್ಟ್ ಥರ ಒಂದು ಕ್ವಶನ್ಸ್ಗೆ ಓದ್ಬಿಟ್ರೆ ಎಲ್ಲ ರಿಲೇಟಿಂಗ್ ಆಗಿರುತ್ತೆ ಬಿಡು, ಬರಿಬೋದು ಅಂತ ಅಂದ್ಕೊಂಡ್ರೆ ದಯವಿಟ್ಟು ನನ್ನ ಪ್ರಕಾರ ಅದು ಶುದ್ಧ ಸುಳ್ಳು ಗೈಸ್. ಸೊ ದಯವಿಟ್ಟು ಎಲ್ಲ ಟಾಪಿಕ್ ಮೇಲೂ ಒಂದೊಂದು ಕ್ವಶನ್ ಕೊಟ್ಟಿದ್ದೀನಿ, ಬಟ್ ಇಂಪಾರ್ಟೆಂಟ್ ಆಗಿರೋ ಟಾಪಿಕ್ ಮೇಲೆ ಮಾತ್ರ ನಾನು ಕ್ವಶನ್ ಕೊಟ್ಟಿದ್ದೀನಿ, ನೀವೇ ನೋಡ್ಬೋದು. ಇವೆಲ್ಲ ಇಂಪಾರ್ಟೆಂಟ್ ಅನಿಸಿದ್ರೆ ಮಾತ್ರ ಓದಿ ಗೈಸ್. ಸೊ ಇದು ಏನಿದ್ರು ನಾನು ಅನಾಲಿಸಿಸ್ ಮಾಡಿ ನನ್ನ ಪ್ರಕಾರ ಕೇವಲ ಶಿಕ್ಷಣದ ಉದ್ದೇಶದಿಂದ ಮಾತ್ರ ನಾನಿಲ್ಲಿ ನಿಮಗೆ ನೀಡ್ತಾ ಇರೋದು ಅಷ್ಟೇ ಗೈಸ್. ಓಕೆನಾ. ಅದಾದಮೇಲೆ ನೆಕ್ಸ್ಟ್ ಕ್ವಶನ್ ಬರುತ್ತೆ, ವಾಟ್ ಈಸ್ ಡೊಮೆಸ್ಟಿಕ್ ಎನ್ಕ್ವೈರಿ, ಎಕ್ಸ್ಪ್ಲೈನ್ ಇಟ್ಸ್ ನೇಚರ್ ಆ್ಯಂಡ್ ಪ್ರೊಸೀಜರ್. ಸೊ ನೆಕ್ಸ್ಟ್ ಕ್ವಶನ್ ಬರುತ್ತೆ, ವಾಟ್ ಈಸ್ ಡಿಸಿಪ್ಲಿನರಿ ಆ್ಯಕ್ಷನ್, ಎಕ್ಸ್ಪ್ಲೈನ್ ದ ಟೈಪ್ಸ್ ಆ್ಯಂಡ್ ಪ್ರಿನ್ಸಿಪಲ್ಸ್ ಆಫ್ ಡಿಸಿಪ್ಲಿನರಿ ಆ್ಯಕ್ಷನ್ ಅಂತ ಬರುತ್ತೆ. ನೆಕ್ಸ್ಟ್ ಕ್ವಶನ್, ಡಿಸ್ಕಸ್ ಅನ್ಫೇರ್ ಲೇಬರ್ ಪ್ರಾಕ್ಟೀಸಸ್. ಇಲ್ಲಿವರೆಗೂ ನಿಮಗೆ ಸೆಕೆಂಡ್ ಚಾಪ್ಟ್ರೇ ಆಗುತ್ತೆ ಗೈಸ್. ಟೋಟಲ್ 16 ಕ್ವಶನ್ವರೆಗೂ ಸೆಕೆಂಡ್ ಚಾಪ್ಟರ್ ಕಂಪ್ಲೀಟ್ ಆಗುತ್ತೆ, ಫಸ್ಟು ಸೆಕೆಂಡು. ಯಾಕಂದರೆ ಅದರಲ್ಲೇ ತುಂಬಾ ಕ್ವಶನ್ಸ್ ಬಂದುಬಿಡುತ್ತೆ ಗೈಸ್. ನೀವು 2 ಕ್ವಶನ್ಸ್ ಓದಿದ್ರೆ ನಿಮಗೆ 4 ಕ್ವಶನ್ಸ್ ಆದರೂ ರಿಪೀಟ್ ಆಗೇ ಆಗುತ್ತೆ. 16 ಮಾರ್ಕ್ಸ್ನವೋ ಅಥವಾ 8 ಮಾರ್ಕ್ಸ್ನವು ಸೇರಿ 4 ಕ್ವಶನ್ಸ್ ಬಂದೇ ಬರುತ್ತೆ ಫಸ್ಟ್ ಮತ್ತು ಸೆಕೆಂಡ್ ಚಾಪ್ಟರ್ ಓದ್ಕೊಂಡ್ರೆ. ಸೊ ನೆಕ್ಸ್ಟ್ ಬಂದು 17th ಕ್ವಶನ್ಸ್, ಡಿಫೈನ್ ಟ್ರೇಡ್ ಯೂನಿಯನ್, ಎಕ್ಸಾಮಿನ್ ದ ಎಕ್ಸ್ಟೆಂಟ್ ಆಫ್ ಇಮ್ಯುನಿಟೀಸ್ ಅವೈಲಬಲ್ ಟು ಎ ರಿಜಿಸ್ಟರ್ಡ್ ಟ್ರೇಡ್ ಯೂನಿಯನ್ ಫ್ರಮ್ ಸಿವಿಲ್ ಆ್ಯಂಡ್ ಕ್ರಿಮಿನಲ್ ಲಯಬಿಲಿಟಿ. ಈ ಒಂದು ಕ್ವಶನ್ಸ್ ತುಂಬಾ ಇಂಪಾರ್ಟೆಂಟು ಗೈಸ್. ಸೊ ನೆಕ್ಸ್ಟು, ಡಿಸ್ಕಸ್ ದ ಪ್ರೊಸೀಜರ್ ಫಾರ್ ರಿಜಿಸ್ಟ್ರೇಷನ್ ಆಫ್ ಎ ಟ್ರೇಡ್ ಯೂನಿಯನ್ ಅಂಡರ್ ದಿ ಟ್ರೇಡ್ ಯೂನಿಯನ್ ಆ್ಯಕ್ಟ್ 1926, ಎಕ್ಸ್ಪ್ಲೈನ್ ದ ಪ್ರಾವಿಷನ್ಸ್ ರಿಲೇಟಿಂಗ್ ಟು ಕ್ಯಾನ್ಸಲೇಷನ್ ಆಫ್ ರಿಜಿಸ್ಟ್ರೇಷನ್. ಗೈಸ್ ಈ ಕ್ವಶನ್ನು ಕೂಡ ಈ ಸಲ 3rd ಚಾಪ್ಟ್ರಿಂದ ಕೇಳ್ತಾರೆ ನನ್ನ ಪ್ರಕಾರ. ಸೊ ತುಂಬಾ ಇಂಪಾರ್ಟೆಂಟು, ಅದರಲ್ಲಿ ಸ್ವಲ್ಪನೇ ಕ್ವಶನ್ಸ್ ಇದ್ದಾವೆ. ಸೊ ಟ್ರೇಡ್ ಯೂನಿಯನ್ ಬಗ್ಗೆ ತುಂಬಾ ಇಂಟ್ರೆಸ್ಟೆಡ್ ಆಗಿರುತ್ತೆ, ಅರ್ಥ ಮಾಡ್ಕೊಳ್ಳಿ ಗೈಸ್. ಪ್ರತಿಯೊಂದು ಟಾಪಿಕ್ಕು ಓದ್ಕೊಳ್ಳಿ. ಸೊ ಲೇಬರ್ ಲಾ ಒಂದೇ ಕಷ್ಟ ಇದೆ ಅಂತ ಅಂದ್ಬಿಟ್ಟು ಅನ್ನಿಸ್ತಾ ಇರ್ಬೋದು ನಿಮಗೆ, ಬಟ್ ಏನಿಲ್ಲ, ಇಷ್ಟು ಕ್ವಶನ್ಸ್ ನೀವು ಓದ್ಕೊಳ್ಳಿ, ಆರಾಮಾಗಿ ಪಾಸ್ ಆಗ್ಬೋದು. ನೆಕ್ಸ್ಟ್ ಕ್ವಶನ್ ಬರುತ್ತೆ, ದ ಜನರಲ್ ಫಂಡ್ ಆಫ್ ಎ ಟ್ರೇಡ್ ಯೂನಿಯನ್ ಶಲ್ ನಾಟ್ ಬಿ ಯೂಸ್ಡ್ ಫಾರ್ ಪೊಲಿಟಿಕಲ್ ಪರ್ಪಸಸ್, ಎ ಸಪ್ರೇಟ್ ಪೊಲಿಟಿಕಲ್ ಫಂಡ್ ಮೇ ಬಿ ಕಾನ್ಸ್ಟಿಟ್ಯೂಟೆಡ್, ಡಿಸ್ಕಸ್ ಅಂತ ಕೇಳ್ತಾರೆ.
ನೆಕ್ಸ್ಟ್ ಕ್ವಶನ್, ಡಿಸ್ಕಸ್ ದ ಚೇಂಜ್ ಆಫ್ ನೇಮ್ ಆ್ಯಂಡ್ ಅಮಾಲ್ಗಮೇಷನ್ ಆಫ್ ಟ್ರೇಡ್ ಯೂನಿಯನ್ಸ್ ಅಂತ ಕೇಳ್ಬೋದು. ಅದಾದಮೇಲೆ ನೆಕ್ಸ್ಟು ಡಿಫೈನ್ ಸ್ಟ್ಯಾಂಡಿಂಗ್ ಆರ್ಡರ್ಸ್ ಅಂಡರ್ ದಿ ಇಂಡಸ್ಟ್ರಿಯಲ್ ಎಂಪ್ಲಾಯ್ಮೆಂಟ್ ಸ್ಟ್ಯಾಂಡಿಂಗ್ ಆರ್ಡರ್ಸ್ ಆ್ಯಕ್ಟ್. ಎಕ್ಸ್ಪ್ಲೈನ್ ದ ಪ್ರೊಸೀಜರ್ಸ್ ಫಾರ್ ಸರ್ಟಿಫಿಕೇಷನ್ ಆಫ್ ಸ್ಟ್ಯಾಂಡಿಂಗ್ ಆರ್ಡರ್ಸ್ ಅಂತ ಕೇಳ್ತಾರೆ. 4th ಚಾಪ್ಟ್ರು ತುಂಬಾ ಇಂಪಾರ್ಟೆಂಟ್ ಗೈಸ್. ಸ್ಟ್ಯಾಂಡಿಂಗ್ ಆರ್ಡರ್ಸ್ ಬಗ್ಗೆ ಈ ಒಂದು ಕ್ವಶನ್ಸ್ ಓದ್ಕೊಳ್ಳಿ, ಅದ್ರ ಬಗ್ಗೆನೂ ಇನ್ನೂ ನೆಕ್ಸ್ಟ್ ಕ್ವಶನ್ಸ್ ಬರುತ್ತೆ ನೋಡಿ. ಎಕ್ಸ್ಪ್ಲೈನ್ ದ ಕಂಡೀಷನ್ಸ್ ಆ್ಯಂಡ್ ಪ್ರೊಸೀಜರ್ಸ್ ಆ್ಯಂಡ್ ಅಪೀಲ್ ರಿಲೇಟಿಂಗ್ ಟು ಸ್ಟ್ಯಾಂಡಿಂಗ್ ಆರ್ಡರ್ಸ್ ಅಂತ ಕೇಳ್ಬೋದು. ಸೊ ಅದಾದಮೇಲೆ ಎಕ್ಸ್ಪ್ಲೈನ್ ದ ರಿಜಿಸ್ಟರ್ಸ್ ಆಫ್ ಸ್ಟ್ಯಾಂಡಿಂಗ್ ಆರ್ಡರ್ಸ್ ಅಂತ ನಿಮಗೆ ಕೇಳ್ಬೋದು. ಅದಾದಮೇಲೆ ಎಕ್ಸ್ಪ್ಲೈನ್ ದ ಮಾಡಿಫಿಕೇಷನ್ ಆಫ್ ಸ್ಟ್ಯಾಂಡಿಂಗ್ ಆರ್ಡರ್ಸ್ ಆ್ಯಂಡ್ ಟೆಂಪ್ರವರಿ ಅಪ್ಲಿಕೇಶನ್ಸ್ ಆಫ್ ಮಾಡೆಲ್ ಸ್ಟ್ಯಾಂಡಿಂಗ್ ಆರ್ಡರ್ಸ್. ಸ್ಟೇಟ್ ದ ಪೆನಾಲ್ಟೀಸ್ ಆ್ಯಂಡ್ ಪ್ರೊಸೀಜರ್ ಅಂತ ನಿಮಗೆ ಕ್ವಶನ್ಸ್ ಕೇಳ್ಬೋದು. ಇದರಲ್ಲಿ ನಿಮಗೆ ಫುಲ್ ಟಾಪಿಕ್ 4th ಚಾಪ್ಟ್ರು ಹೊಸ ಯೂನಿಟ್ ಆಗಿರೋದ್ರಿಂದ ಫುಲ್ಲು ನೀವು ಯೂನಿಟ್ನೇ ಓದಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ನಾನು ಅದರಲ್ಲಿ ಒಂದು 3-4 ಕ್ವಶನ್ಸ್ ನಿಮಗೆ ಕೊಟ್ಟಿದ್ದೀನಿ. ಓಕೆನಾ. ನೆಕ್ಸ್ಟು 5th ಯೂನಿಟ್ ನೀವು ಏನಾದರೂ ಬಂದರೆ, ಎಕ್ಸ್ಪ್ಲೈನ್ ದ ಪವರ್ಸ್ ಆಫ್ ದಿ ಇನ್ಸ್ಪೆಕ್ಟರ್ ಅಂಡರ್ ದಿ ಪೇಮೆಂಟ್ ಆಫ್ ವೇಜಸ್ ಆ್ಯಕ್ಟ್. ಎಕ್ಸ್ಪ್ಲೈನ್ ದ ಪ್ರೊಸೀಜರ್ಸ್ ಫಾರ್ ಕ್ಲೈಮಿಂಗ್ ಕಾಂಪನ್ಸೇಷನ್ ಅಂಡರ್ ದಿ ಎಂಪ್ಲಾಯೀಸ್ ಕಾಂಪನ್ಸೇಷನ್ ಆ್ಯಕ್ಟ್. ಈ ಒಂದು ಕ್ವಶನ್ಸ್ ನಿಮಗೆ ಸಿಲೆಬಸ್ ಇರಲ್ಲ, ಬಟ್ ಆದರೂ ನೀವು ಫಸ್ಟ್ ಕ್ವಶನ್ ಆದರೂ ಓದ್ಕೊಳ್ಳಿ ಗೈಸ್. ಸೊ ಎಕ್ಸ್ಪ್ಲೈನ್ ದ ಪ್ರೊಸೀಜರ್ ಫಾರ್ ಫಿಕ್ಸಿಂಗ್ ಮಿನಿಮಮ್ ವೇಜಸ್ ಆ್ಯಂಡ್ ಟೈಪ್ಸ್ ಆಫ್ ವೇಜಸ್. ಎಕ್ಸ್ಪ್ಲೈನ್ ದ ಅಥಾರಿಟೀಸ್ ಆ್ಯಂಡ್ ರೆಮಿಡೀಸ್ ರಿಲೇಟಿಂಗ್ ಟು ವೇಜಸ್ ಅಂಡರ್ ದಿ ಇಂಡಸ್ಟ್ರಿಯಲ್ ರಿಲೇಷನ್ಸ್ ಕೋಡ್ 2020. ಸೊ ಇದನ್ನು ಕೂಡ ಹೊಸ ಕೋಡ್ ಪ್ರಕಾರ ಅದು ಏನಿದೆ ಅಂತ ಅಂದ್ಬಿಟ್ಟು ನೀವು ಈ ಒಂದು ನೋಟ್ಸ್, ನಿಮಗೆ ಏನಾದರೂ ಈ ಒಂದು ಸಬ್ಜೆಕ್ಟ್ನ ನೋಟ್ಸು ನಾನು ಈಗಾಗಲೇ ಆಲ್ರೆಡಿ ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ PDF-ನ. ದಯವಿಟ್ಟು ಅಲ್ಲಿ ಹೋಗಿ ಜಾಯ್ನ್ ಆಗಿ. ನಮ್ಮ ಕಾನೂನು ಅವ್ರದ್ದು ಕೂಡ ನಾನು ಈಗಾಗಲೇ ನೋಟ್ಸ್ನ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಟೆಲಿಗ್ರಾಮ್ಗೆ ನೀವು ಜಾಯ್ನ್ ಆದರೆ ನಿಮಗೆ ನೋಟ್ಸ್ ಸಿಕ್ಬಿಡುತ್ತೆ. ಆ ಒಂದು ನೋಟ್ಸ್ ನೋಡಿಕೊಂಡು ನೀವು ಆರಾಮಾಗಿ ಎಕ್ಸಾಮ್ ಓದ್ಕೋಬೋದು. ಯಾಕಂದರೆ ಎಕ್ಸಾಮ್ ಇರೋದು ಇನ್ನೊಂದು ವಾರ ಆಗಿರೋದ್ರಿಂದ ದಯವಿಟ್ಟು ಬೇಗ ಓದ್ಕೊಳ್ಳಿ ಗೈಸ್. ನಾನು ಹೇಳಿದ್ನಲ್ಲ, 5th ಚಾಪ್ಟ್ರಲ್ಲಿ ಪೇಮೆಂಟ್ ಆಫ್ ವೇಜಸ್ ಇರ್ಬೋದು, ಪೇಮೆಂಟ್ ಆಫ್ ಬೋನಸ್ ಇರ್ಬೋದು, ಮತ್ತು ಈಕ್ವಲ್ ರೆಮ್ಯುನರೇಷನ್ ಇರ್ಬೋದು. ಎಲ್ಲ ರೀತಿ ಕ್ವಶನ್ಸ್ ಇಲ್ಲಿ ಒಂದೊಂದು ಟಾಪಿಕ್ ಮೇಲೆ ಒಂದೊಂದು ಕ್ವಶನ್ಸ್ ನೀವು ಪ್ರಿಪೇರ್ ಆಗಲೇಬೇಕು ಗೈಸ್. ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಆಗೋದಿಲ್ಲ. ಅದು ಕೊಡ್ತಾರೆ ಇದು ಕೊಡ್ತಾರೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಪ್ರತಿಯೊಂದು ಕ್ವಶನ್ಸ್ ಮೇಲೆ ಒಂದೊಂದು ಕ್ವಶನ್ಸ್ಗೆ ನೀವು ಟಾಪಿಕ್ ಮೇಲೆ ಪ್ರಿಪೇರ್ ಆಗಿಬಿಡಿ ಗೈಸ್. ಎಕ್ಸ್ಪ್ಲೈನ್ ದ ಪೇಮೆಂಟ್ ಆಫ್ ಬೋನಸ್, ಸ್ಕೋಪ್ ಆಫ್ ಬೋನಸ್ ಅಂತ ಕೇಳ್ಬೋದು. ಅಫೆನ್ಸಸ್ ಅಥವಾ ಪೆನಾಲ್ಟೀಸ್ ರಿಲೇಟಿಂಗ್ ಟು ಬೋನಸ್ ಆಗಿರ್ಬೋದು. ಮಿನಿಮಮ್ ಮತ್ತು ಮ್ಯಾಕ್ಸಿಮಮ್ ಬೋನಸ್ ಅಂತ ನಿಮಗೆ ಶಾರ್ಟ್ ನೋಟ್ಸ್ಗೆ ಕೇಳ್ಬಿಡ್ತಾರೆ, ಮಿನಿಮಮ್ ಅಥವಾ ಮ್ಯಾಕ್ಸಿಮಮ್ ಬೋನಸ್ ಅಂತ. ಸೊ ಇದಿಷ್ಟು 29 ಕ್ವಶನ್ಸು ನಿಮಗೆ ಇಂಪಾರ್ಟೆಂಟ್ ಆಗಿರೋ ಗೈಸ್, ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರೋದು 16 ಮಾರ್ಕ್ಸ್ಗೆ. ಇದಿಷ್ಟು ನೀವು ಓದ್ಕೊಂಡ್ರೆ ಖಂಡಿತವಾಗಿ ಪಾಸ್ ಆದೇ ಆಯ್ತೀರಾ. ಸೊ ದಯವಿಟ್ಟು ವಿಡಿಯೋ ಇಷ್ಟ ಆಗಿದರೆ ನಿಮಗೆ ಇನ್ನೂ ಚಾನಲ್ಗೆಲ್ಲ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಈ ಕಡೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಸೊ ನೆಕ್ಸ್ಟ್ ನಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಶಾರ್ಟ್ ನೋಟ್ಸ್ ನಿಮಗೆ ಕೇಳ್ಬೋದು. ನನ್ನ ಪ್ರಕಾರ ಇಷ್ಟೊಂದು 5-6 ಕೊಟ್ಟಿದ್ದೀನಿ. ಲೇ ಆಫ್ ಅಂತ ಕೇಳ್ಬೋದು, ಸೆಟಲ್ಮೆಂಟ್ ಅಂತ ಕೇಳ್ತಾರೆ ಗೈಸ್, ಅವಾರ್ಡ್ ಅಂತ ಕೇಳ್ತಾರೆ. ನಿಮಗೆ ಅವಾರ್ಡ್ ಅಂದರೆ ಇಲ್ಲಿ ತೀರ್ಪು ಅಂತ ಬರುತ್ತೆ, ನಾಟ್ ಪ್ರಶಸ್ತಿ. ಕನ್ನಡ ಟ್ರಾನ್ಸ್ಲೇಷನ್ ತಪ್ಪಾಗಿದೆ. ತೀರ್ಪು ಅನ್ನೋದು ಬರುತ್ತೆ. ಸೆಟ್ಲ್ಮೆಂಟು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತು ಟ್ರೇಡ್ ಯೂನಿಯನ್ ಫಂಡ್ ಬಗ್ಗೆ ನಿಮಗೆ ಕೇಳ್ಬೋದು, ಅಥವಾ ವೀಕ್ಲಿ ಲೀವ್ ಆ್ಯಂಡ್ ಆ್ಯನ್ಯಲ್ ಲೀವ್ ವಿತ್ ವೇಜಸ್ ಅಂತ ಕೇಳ್ಬೋದು. ಅದಾದಮೇಲೆ ವರ್ಕ್ ಮ್ಯಾನ್ ಅಂತ ನಿಮಗೆ ಶಾರ್ಟ್ ನೋಟ್ಸ್ಗೆ ಕೇಳ್ಬೋದು. ಇಲ್ಲೀಗಲ್ ಡಿಡಕ್ಷನ್ಸ್ ಅಂತ ಕೇಳ್ತಾರೆ. ಕಲೆಕ್ಟಿವ್ ಬಾರ್ಗೇನಿಂಗ್, ಇದಿಷ್ಟು ಕೂಡ ಶಾರ್ಟ್ ನೋಟ್ಸ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರೋ ಕ್ವಶನ್ಸು ಗೈಸ್. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಲೇಬರ್ ಆ್ಯಂಡ್ ಇಂಡಸ್ಟ್ರಿಯಲ್ ಲಾ 1 ಇಂಪಾರ್ಟೆಂಟ್ ಕ್ವಶನ್ಸ್ ಫಾರ್ ಎಕ್ಸಾಮ್ KSLU ಸಿಲೆಬಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಎಕ್ಸ್ಪ್ಲೈನ್ ಮಾಡೋದಾಗಿತ್ತು. ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.